ಅದಕ್ಕೆ ರೆಸ್ಪಾಂಡ್ ಆಗಿ ರ್ಯಾಪಿಡೋ ಟೀಮ್ ಅವರು ಕಾಲ್ ಮಾಡಿದ್ದಾಯ್ತು ನನ್ಗೆ. ಎಲ್ಲಾ ರ್ಯಾಪಿಡೋ ಡ್ರೈವರ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ರ್ಯಾಪಿಡೋ ಬಗ್ಗೆ. ಎಷ್ಟು ಮೋಸ ಮಾಡ್ತಿದ್ದಾನಂದ್ರೆ ನಿಜ ನನಗೆ ತಲೆ ಕಟ್ಟೋಗ್ತಿದೆ. ಅದಕ್ಕೆ ನಾನು ಶೇರ್ ಮಾಡ್ಬೇಕಂತ ವಿಡಿಯೋ ಬಂದಿರೋದು. ನೋಡಿ 470 rupees ಕೊಟ್ಟಿದ್ದಾನೆ. 33 kilometers ಅಪ್ರಾಕ್ಸಿಮೇಟ್ಲಿ ಓಡಿಸಿರೋದು ನಾನು. ನೋಡಿ 247 rupees ನೈಸ್ ರೋಡ್ ಟೋಲ್ ಬೇರೆ ಕಟ್ಟಿದ್ದೀನಿ. 470 rupees ಮಾತ್ರ ಕೊಟ್ಟಿದ್ದಾರೆ, ಅದರಲ್ಲಿ 247 rupees ಟೋಲ್ ಬೇರೆ ಕಟ್ಟಿದ್ದೀನಿ ಅಂತ ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದಕ್ಕೆ ರೆಸ್ಪಾಂಡ್ ಆಗಿ ರ್ಯಾಪಿಡೋ ಟೀಮ್ ಅವರು ಕಾಲ್ ಮಾಡಿದ್ದಾಯ್ತು ನನ್ಗೆ. ಆ ಟ್ರಿಪ್ ಅಲ್ಲಿ ಏನ್ ಇಶ್ಯೂ ಆಯ್ತು ಅಂತ ಎಲ್ಲ ಹೇಳಿದ್ದಾಯ್ತು ಅವ್ರಿಗೆ. ಇನ್ನೊಂದು ನಿನ್ನೆ ನಾನು ಮಾಡಿದ ವಿಡಿಯೋಗೆ ರೆಸ್ಪಾಂಡ್ ಆಗಿದ್ದಾರೆ ಕಮೆಂಟ್ ಅಲ್ಲಿ. ಎಲ್ರು ಬೇಕಾದ್ರೂ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ರ್ಯಾಪಿಡೋ ಬ್ಯಾಕ್ ಅಂಡ್ ಟೀಮ್ ಅವರು ಇಶ್ಯೂಸ್ ಎಲ್ಲ ಕೇಳಿದ್ರು, ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ ಡ್ರೈವರ್ಸ್ ಏನೇನ್ ತೊಂದರೆ ಆಗ್ತಿದೆ, ಯಾವ ತರ ಈಗ ಕಸ್ಟಮರ್ಸ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರು ಕೂಡ ನಮ್ಗೆ ಅದು ರೇಟಿಂಗ್ ಅಲ್ಲಿ ಇಶ್ಯೂ ಆಗ್ತಿದೆ ಅಂತ. ಕೆಲವೊಂದ್ಸರಿ ನಾವು ಒರಿಜಿನಲ್ ರೂಟ್ ತಗೊಂಡು ಹೋಗಿದ್ರು ಕೂಡ ನಮ್ಗೆ ಬಿಲ್ ಅಮೌಂಟ್ ಕಮ್ಮಿ ಜನರೇಟ್ ಆಗುತ್ತೆ. ಎಲ್ಲ ಇಶ್ಯೂಸ್ ಎವ್ರಿಥಿಂಗ್ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವರು ನನಗೆ ರೆಸ್ಪಾಂಡ್ ಆಗಿ ಎಲ್ಲ ಫಿಕ್ಸ್ ಮಾಡ್ತೀರಿ ಸರ್ ಅಂತ ಒಪ್ಪಿಗೆ ತಗೊಂಡಿದ್ದಾರೆ. ಆದಷ್ಟು ಬೇಗ ರ್ಯಾಪಿಡೋ ಅಲ್ಲಿ ಏನೇನ್ ಗ್ಲಿಚಸ್ ಇದೆಯೋ ಎಲ್ಲ ನಾವು ಫಿಕ್ಸ್ ಮಾಡ್ತೀರಿ ಅಂತ ಬ್ಯಾಕ್ ಅಂಡ್ ಟೀಮ್ ಅವರು ಹೇಳಿದ್ದಾರೆ. ಒಳ್ಳೇದೇ, ಕೊನೆಗೂ ಅವ್ರು ರೆಸ್ಪಾಂಡ್ ಆದ್ರು, ಅಷ್ಟೇ ಸಾಕು. ಇದೆಲ್ಲ ಫಿಕ್ಸ್ ಆಗಿ ಡ್ರೈವರ್ಸ್ ಏನು ಮೋಸ ಆಗದೆ ಇದ್ರೆ ಸಾಕು. ಥ್ಯಾಂಕ್ ಯು ಎಲ್ರಿಗೂ.